ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ತುಂಬ ದಿವಸಗಳಿಂದ ಯೂಟ್ಯೂಬ್ ವಿಡಿಯೋ ತುಂಬ ಕಮ್ಮಿನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಆ್ಯಂಡ್ ನಾನು ಕಂಡುಕೊಂಡ ಹಾಗೆ ಬಹಳಷ್ಟು ಜನ ನನಗೆ ಕಮೆಂಟ್ ಹಾಕಿದರು, ನಿಮ್ಮ ಮನೆಯ ಗಾರ್ಡನ್ನ ಬಗ್ಗೆ ನೀವು ಯಾಕೆ ವ್ಲಾಗನ್ನು ಮಾಡಬಾರ್ದು ಅಂತ. ಸೊ ಅದೇ ಕಾರಣಕ್ಕೆ ಇವತ್ತಿನ ವಿಡಿಯೋದಿಂದ ನಾನು ಹೆಚ್ಚಾಗಿ ನಮ್ಮ ಮನೆಯ ಗಾರ್ಡನ್ ಬಗ್ಗೆ, ಅಂದರೆ ನನ್ನ ಹೂದೋಟದ ಬಗ್ಗೆ ಕೆಲವಷ್ಟು ವಿಡಿಯೋಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆ್ಯಂಡ್ ನಮ್ಮ ಮನೆಯ ಗಾರ್ಡನಲ್ಲಿ ನಾನು ಯಾವ ರೀತಿಯ ಗಿಡಗಳನ್ನು ಬೆಳೆಸಿದ್ದೇನೆ, ಆ್ಯಂಡ್ ಮುಖ್ಯವಾಗಿ ವರ್ಕಿಂಗ್ ವುಮೆನ್ಸ್ ಆಗಿದ್ದುಕೊಂಡು ನೀವು ಗಿಡಗಳ ಪೋಷಣೆಗಳನ್ನು ಯಾವ ರೀತಿಯಲ್ಲಿ ಮಾಡ್ಬೋದು. ಯಾಕೆಂದರೆ ತುಂಬ ಜನರಿಗೆ ಗಿಡಗಳನ್ನು ನೆಡುವ ಆಸೆ ಇರ್ತದೆ, ಆದರೆ ಕೆಲವರು ಕೇಳಲಿಕ್ಕುಂಟು ನಿಮಗೆ ಟೈಮ್ ಯಾವಾಗ ಸಿಗ್ತದೆ ಅಂತ. ಗಿಡಗಳನ್ನು ಪೋಷಣೆ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ನಿಮ್ಮಲ್ಲಿ ಆಸಕ್ತಿ ಇರಬೇಕು. ಸೊ ಆಸಕ್ತಿಯಿಂದ ಬೆಳೆಸಿದರೆ ಮಾತ್ರ ಯಾವುದೇ ಒಂದು ಕೆಲಸದಲ್ಲಿ ನಾವು ಸಾರ್ಥಕತೆಯನ್ನು ನೋಡ್ಬೋದಂತೆ. ಸೊ ಹಾಗೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಯಾವಾಗಲೂ ನನ್ನ ಕೆಲಸವನ್ನು ಮಾಡ್ತೇನೆ. ಸೊ ನನ್ನ ಗಾರ್ಡನಲ್ಲಿ ಯಾವೆಲ್ಲ ಗಿಡಗಳನ್ನು ನಾನು ನೆಟ್ಟಿದ್ದೇನೆ ಆ್ಯಂಡ್ ಇದರ ಪೋಷಣೆಯನ್ನು ಯಾವ ರೀತಿಯಲ್ಲಿ ಮಾಡ್ತೇನೆ ಹೇಳೋದನ್ನು ಇನ್ನು ಮುಂದೆ ನಾನು ನಿಮಗೆ ತಿಳಿಸಿಕೊಳ್ಳಿಕ್ಕಿದ್ದೇನೆ. ಗಾರ್ಡನ್ ಹೇಳಿದ ಮೇಲೆ ಎಲ್ರಿಗೂ ಕೂಡ ಸ್ವಲ್ಪ ಹೂವನ್ನು ನೋಡಬೇಕು ಅಂತ ಹೇಳುವ ಆಸೆ ಖಂಡಿತವಾಗಿ ಇರ್ತದೆ. ಆ್ಯಂಡ್ ನಾವು ಯಾವಾಗ ಈ ಒಂದು ಸ್ಟ್ರೆಸ್ಫುಲ್ ಲೈಫನ್ನು ಲೀಡ್ ಮಾಡ್ತಾ ಇರ್ತೇವೆ ಆವಾಗ ಸ್ವಲ್ಪ ಗ್ರೀನನ್ನು ನೋಡಿದಾಗೆ ನಮ್ಮ ಮನಸ್ಸು ಕೂಡ ಉಲ್ಲಾಸಭರಿತವಾಗ್ತದೆ. ಅದಕ್ಕೋಸ್ಕರ ಇಂಡೋರ್ ಗಾರ್ಡನ್ ಅಂತ ಹೇಳುವಂಥದ್ದು ಬಹಳಷ್ಟು ಸೂಕ್ತ ಅಂತ ನನಗನ್ನಿಸ್ತದೆ. ನನ್ನ ಗಾರ್ಡನಲ್ಲಿ ಕೂಡ ನೀವು ನೋಡ್ಬೋದು, ಅಂಥೋರಿಯಂ ಇದೆ, ಜರ್ಬೆರಾ ಇದೆ, ಆ್ಯಂಡ್ ಕ್ಯಾಕ್ಟಸನ್ನು ನೀವು ಇವಾಗಲೇ ನೋಡಿದ್ರಿ. ಆ್ಯಂಡ್ ಹೀಗೆ ಚಿಕ್ಕ ಪುಟ್ಟ ಗಿಡಗಳನ್ನು ತುಂಬ ಸೂಕ್ತವಾದ ರೀತಿಯಲ್ಲಿ ನಾನು ಬೆಳೆಸ್ತಾ ಬರ್ತೇನೆ. ಆ್ಯಂಡ್ ಇದರಲ್ಲಿ ಬರುವ ಹೂಗಳನ್ನು ನೋಡುವಾಗ ನಮಗೆ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತದೆ. ಆ್ಯಂಡ್ ಮೇಯ್ನಾಗಿ ಕೆಲವಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಏನಿದೆ ಇದನ್ನು ನೋಡುವಾಗ ಆ್ಯಂಡ್ ಅದನ್ನು ಬೆಳೆಸುವ ಕ್ರಮವನ್ನು ನೋಡುವಾಗ ಅದರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆದಂತೆ ನಮ್ಮ ಮನಸ್ಸು ಕೂಡ ಖುಷಿಯಿಂದ ಇರ್ತದೆ. ಸೊ ನೀವು ಕೂಡ ನೋಡ್ಬೋದು, ಇಲ್ಲಿ ಸ್ಪೈಡರ್ ಪ್ಲಾಂಟ್ಸ್ ಇದೆ, ಮನಿ ಪ್ಲಾಂಟ್ ಇದೆ, ಝೆಡ್ ಪ್ಲಾಂಟ್ ಇದೆ. ನಾನು ಇಂಡೋರ್ನಲ್ಲಿ ಹಾಕಿರುವಂತಹ ಈ ಎಲ್ಲ ಗಿಡಗಳಿಗೆ ಪೋಷಣೆಯ ವಿಷಯದಲ್ಲಿ ಹೋದರೆ ನೀರು ಸ್ವಲ್ಪ ಕಮ್ಮಿನೇ ಇರ್ತದೆ. ಯೂಶ್ವಲಿ ಇಂಡೋರ್ ಅಂತ ಹೇಳುವಾಗ ಕೆಲವರು ಮನೆಯ ಒಳಗೆ ಇಟ್ಟು ಗಿಡಗಳನ್ನು ಬೆಳೆಸ್ತಾರೆ, ಅದು ಕೂಡ ಸೂಕ್ತವಾಗಿರ್ತದೆ. ಆದರೆ ಎಷ್ಟೇ ಗಿಡಗಳನ್ನು ನಾವು ಒಳಗೆ ಇಟ್ಟರೂ ಕೂಡ ವಾರಕ್ಕೆ ಒಮ್ಮೆ ಆದರೂ ನಾವು ಸನ್ಲೈಟ್ಗೆ ಅದನ್ನೇ ತರಲೇಬೇಕಾಗ್ತದೆ. ಬಿಕಾಸ್ ಅದರಲ್ಲಿ ಫಂಗಸ್ ಬರದ ಹಾಗೆ ಆ್ಯಂಡ್ ಅದು ಒಳ್ಳೆಯ ಪೋಷಕಾಂಶವನ್ನು ಪಡೆದುಕೊಳ್ಳುವ ಹಾಗೆ ಗಿಡಗಳಿಗೆ ನಾವು ಆಪ್ಷನನ್ನು ಕೊಡಲೇಬೇಕಾಗ್ತದೆ. ಸೊ ಬೆಟರ್ ನಾನು ನಮ್ಮ ಕಾರಿಡಾರ್ನಲ್ಲಿ ಈ ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ಇಟ್ಟಿದ್ದೇನೆ. ಬಿಕಾಸ್ ನನಗೆ ಮನೆ ಒಳಗೆ ಇಡುವುದು ಅಂತ ಹೇಳಿದರೆ ಅಷ್ಟೊಂದು ಇಷ್ಟ ಇಲ್ಲ. ಸೊ ಈ ಕಾರಿಡಾರ್ನಲ್ಲಿರುವಂತಹ ಈ ಪ್ಲ್ಯಾಂಟ್ಸ್ಗಳನ್ನು ನೋಡುವಾಗ ಮನಸ್ಸಿಗೆ ಏನೋ ಖುಷಿ ಆಗ್ತದೆ. ಎಷ್ಟೇ ಹೊತ್ತಿಗೆ ಬಂದು ಪ್ಲ್ಯಾಂಟ್ಸ್ಗಳಿಗೆ ಸ್ವಲ್ಪ ನೀರನ್ನು ಹಾಕೋದಿರಲಿ ಅಥವಾ ಪ್ಲ್ಯಾಂಟ್ಸ್ಗಳೊಂದಿಗೆ ಮಾತಾಡೋದಿರಲಿ, ಗಿಡಗಳೊಂದಿಗೆ ಮಾತನಾಡುವಾಗ ಮನಸ್ಸಿನಿಂದ ನಾವು ಖುಷಿಯನ್ನು ಅನುಭವಿಸ್ತೇವಂತೆ. ಸೊ ಅದು ಇವೆಲ್ಲ ಪ್ಲ್ಯಾಂಟ್ಸಲ್ಲಿ ನೀವು ನೋಡ್ಬೋದು. ಯೂಶ್ವಲಿ ನಾವು ಈ ಗಿಡಗಳಿಗೆ ವಾರಕ್ಕೆ 1 ಅಥವಾ 2 ಬಾರಿ ನೀರನ್ನು ಹಾಕಿದರೆ ಸಾಕಾಗ್ತದೆ. ಬಟ್ ಹೊರಗೆ ನೆಟ್ಟಿರುವಂತಹ ಗಿಡಗಳಿಗೆ ಆಬ್ವಿಯಸ್ಲಿ ನಾವು ಡೈಲಿ ರುಟೀನಲ್ಲಿ ನೀರನ್ನು ಹಾಕಬೇಕಾಗ್ತದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಟರ್ಫ್ಲೈ ಪ್ಲಾಂಟ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಬಟರ್ಫ್ಲೈ ಥರ ಇದು ಆಗ್ತಾ ಇರ್ತದೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ನಾವು ಯಾವುದೇ ಗಿಡಗಳನ್ನು ನೆಟ್ಟರೆ ಒಂದೇ ಗಿಡವನ್ನು ತಂದು ಅದನ್ನು ಮಾತ್ರ ಪೋಷಣೆ ಮಾಡೋದಲ್ಲ, ಆ ಗಿಡದಿಂದ ಮತ್ತಷ್ಟು ಗಿಡಗಳನ್ನು ಮಾಡುವುದನ್ನು ಕಲಿಬೇಕು. ಆವಾಗ ನಮ್ಮ ಗಾರ್ಡನ್ ತುಂಬ ಅಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಗಿಡಗಳನ್ನು ನಾವು ನೋಡಲಿಕ್ಕಾಗ್ತದೆ. ಬರೀ ಒಂದು ಪಾಟಲ್ಲಿ ಗಿಡವನ್ನು ತಂದು ಅದು ಇರುವ ತನಕ ಅದರ ಪೋಷಣೆ ಮಾಡುವಂಥದ್ದಲ್ಲ, ಅದರಿಂದ ಹುಟ್ಟುವಂತಹ ಮತ್ತಷ್ಟು ಗಿಡಗಳಿಗೆ ಯಾವ ರೀತಿಯಲ್ಲಿ ನಾವು ಅದನ್ನು ಬೆಳೆಸ್ಬೋದು ಆ್ಯಂಡ್ ಯಾವ ರೀತಿಯಲ್ಲಿ ಅದನ್ನು ಸೊಂಪಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಜಾಸ್ತಿ ಕೆಮಿಕಲನ್ನು ಯೂಸ್ ಮಾಡದೆ ಮನೆಯಲ್ಲೇ ಇರುವಂತಹ ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಗಿಡಗಳಿಗೆ ಪೋಷಣೆಯನ್ನು ಯಾವ ರೀತಿಯಲ್ಲಿ ಕೊಡ್ಬೋದು, ಸೊಂಪಾಗಿ ಯಾವ ರೀತಿ ಗಿಡಗಳನ್ನು ಬೆಳೆಸ್ಬೋದು ಹೇಳುವ ಮಾಹಿತಿಯನ್ನು ನನ್ನ ಮುಂದಿನ ಲಾಗ್ನಲ್ಲಿ ಕೂಡ ನಿಮಗೆ ನಾನು ನೀಡಲಿಕ್ಕಿದ್ದೇನೆ. ಸೊ ನೀವು ಇವಾಗಲೇ ನೋಡ್ತಾ ಇರ್ಬೋದು, ಬಹಳಷ್ಟು ಇಂಡೋರ್ ಪ್ಲಾಂಟ್ಸ್ಗಳಿವೆ. ನೀವು ಕೂಡ ಒಂದು ಝಲಕನ್ನು ನೋಡಿ. ಜಾಸ್ತಿ ಜಾಗ ಇಲ್ಲದ್ರಿಂದ ಇರುವ ಜಾಗದಲ್ಲೇ ಸ್ವಲ್ಪ ನೀಟಾಗಿ ನಾನು ಕೆಲವಷ್ಟು ಗಿಡಗಳನ್ನು ಹಾಕಿದ್ದೇನೆ. ಇಲ್ಲಿ ಸನ್ಲೈಟ್ಗೆ ಇರುವಂತಹ ಒಂದು ಗಿಡಗಳನ್ನು ಹೆಚ್ಚಾಗಿ ನಾನು ಬೆಳೆಸಿದ್ದೇನೆ. ಸೊ ಮೇನ್ ಆಗಿ ಯೂಫೋರ್ಬಿಯಾ ಗಿಡಗಳು, ಅದರಲ್ಲಿ ಬಹಳಷ್ಟು ಪ್ರಭೇದಗಳಿವೆ, ಅದರಲ್ಲಿ ಬಹಳಷ್ಟು ಕಲರ್ಸ್ ಕೂಡ ವೆರೈಟೀಸ್ ಕೂಡ ಇದೆ. ಹೆಚ್ಚಿನ ಕಲರ್ಫುಲ್ ಗಿಡಗಳನ್ನು ನಾನು ನನ್ನ ತೋಟದಲ್ಲಿ ನೆಟ್ಟಿದ್ದೇನೆ. ಆ್ಯಂಡ್ ಒಂದು ಗಿಡದಿಂದ ಮತ್ತಷ್ಟು ಗಿಡಗಳನ್ನು ಮಾಡುವುದು ಅಂತ ಹೇಳಿದರೆ ನನಗೆ ತುಂಬ ಇಷ್ಟ. ಸೊ ಈ ಕೆಲಸ ರೂಟೀನಲ್ಲಿ ಆಗ್ತಾ ಇರ್ತದೆ. ಆರ್ಕಿಡ್ನ ಗಿಡಗಳಿರ್ಬೋದು, ದಾಸವಾಳದ ಗಿಡಗಳಿರ್ಬೋದು, ಮತ್ತಷ್ಟು ಕ್ರೋಟನ್ನ ಗಿಡಗಳು, ಕ್ಯಾಕ್ಟಸ್ಗಳು, ಹೀಗೆ ಹಲವಾರು ಪ್ರಭೇದದ ಗಿಡಗಳನ್ನು ನಾನು ನನ್ನ ಗಾರ್ಡನ್ನಲ್ಲಿ ಆರಿಸಿಕೊಂಡಿದ್ದೇನೆ. ಆ್ಯಂಡ್ ಅದರ ಪೋಷಣೆಯನ್ನು ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ಮಾಡ್ತಾ ಇರ್ತೇನೆ. ಕೃಷಿಯಲ್ಲಿ ತುಂಬ ಅನುಭವ ಇರುವವರಿಗೆ ನನ್ನ ವಿಡಿಯೋ ಅಷ್ಟೊಂದು ಇಷ್ಟ ಆಗದಿದ್ರೂ ಕೂಡ ಈಗ ತಾನೇ ಇನ್ನೂ ನಾನು ಹೂದೋಟವನ್ನು ಮಾಡಬೇಕು, ಮನಸ್ಸಿಗೆ ಏನೋ ಖುಷಿಯನ್ನು ಕೊಡ್ತದೆ, ಅದರಿಂದ ನಾನು ಕೆಲವಷ್ಟು ಗಿಡಗಳನ್ನು ನನ್ನ ತೋಟದಲ್ಲಿ ಮಾಡಬೇಕು ಅಂತ ಹೇಳುವ ಇಂಟ್ರೆಸ್ಟ್ ಇರುವವರಿಗೆ ಖಂಡಿತವಾಗಿ ಯೂಸ್ಫುಲ್ ಆಗ್ತದೆ ಅಂತ ಹೇಳುವ ಒಂದು ಭಾವನೆ ನನಗೆ.
ಸುಮಾರು 15 ವರ್ಷಗಳಿಂದ ಈ ಒಂದು ಗಾರ್ಡನ್ನಲ್ಲಿ ಇಂಟ್ರೆಸ್ಟನ್ನು ತಗೊಂಡು ಬೇರೆ ಬೇರೆ ರೀತಿಯ ಗಿಡಗಳನ್ನು ಟ್ರೈ ಮಾಡ್ತಾ ಆ್ಯಂಡ್ ನನ್ನದೇ ಆದ ಶೈಲಿಯಲ್ಲಿ ಗಿಡಗಳಿಗೆ ಗೊಬ್ಬರವನ್ನು ಹಾಕೋದಿರ್ಬೋದು ಅಥವಾ ಪೋಷಕಾಂಶಗಳನ್ನು ಕೊಡುವುದಿರ್ಬೋದು, ಹೊಸ ಗಿಡಗಳನ್ನು ಮಾಡುವುದಿರ್ಬೋದು, ಇದನ್ನೆಲ್ಲ ಕಲಿತಾನೆ ನಾನು ಕೂಡ ನನ್ನ ಗಾರ್ಡನನ್ನು ಇಂಪ್ರೂವ್ ಮಾಡ್ಕೊಂಡು ಬಂದಿರುವಂಥದ್ದು. ಸೊ ದಿನಕ್ಕೊಂದು ರೀತಿಯಲ್ಲಿ ಕಲೀಲಿಕ್ಕೆ ಸಿಗ್ತದೆ. ಬಟ್ ಎವ್ರಿ ಪ್ಲ್ಯಾಂಟಲ್ಲಿ ಒಂದೊಂದು ಹೂವನ್ನು ನೀವು ನೋಡಿದಾಗ ನಿಜವಾಗಿ ಅದು ಎಷ್ಟು ಖುಷಿಯನ್ನು ಕೊಡ್ತದೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಯಾವ ರೀತಿಯಲ್ಲಿ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟು ಮನಸ್ಸಿಗೆ ಖುಷಿಯನ್ನು ಕೊಡ್ತದೆ. ಆ್ಯಂಡ್ ಇಂಡೋರನ್ನು ಬಿಟ್ಟು ಔಟ್ಡೋರಿಗೆ ಹೋದರೆ ಕೂಡ ಬಹಳಷ್ಟು ಪ್ರಭೇದದ ಗಿಡಗಳಿವೆ. ಸೊ ನೀವು ಕೂಡ ನೋಡ್ಬೋದು ಯಾವೆಲ್ಲ ಪ್ರಭೇದದ ಗಿಡಗಳು, ಅದರಲ್ಲೂ ಕೂಡ ರೋಸಸ್ ಇರ್ಬೋದು, ದಾಸವಾಳದ ಗಿಡಗಳಿರ್ಬೋದು, ಸ್ಪೈಡರ್ ಪ್ಲ್ಯಾಂಟ್ಸ್ ಆ್ಯಂಡ್ ಸ್ನೇಕ್ ಪ್ಲ್ಯಾಂಟ್ಸ್, ಮತ್ತಷ್ಟು ಗಿಡಗಳಿವೆ. ಕೆಲವಷ್ಟು ಗಿಡಗಳ ಹೆಸರುಗಳನ್ನು ಇಲ್ಲಿ ಹೇಳಲಿಕ್ಕೆ ನನಗೆ ಬರದೇ ಇರ್ಬೋದು, ಬಟ್ ಗಿಡಗಳ ಪ್ರಭೇದಗಳನ್ನು ನೋಡಬೇಕಾದ್ರೆ ನಿಮಗೂ ಕೂಡ ಅರಿವಿಗೆ ಬರ್ಬೋದು. ಹೀಗೆ ವರ್ಕಿಂಗ್ ವಿಮೆನ್ ಆಗಿದ್ದು ಕೂಡ ನಾವು ನಮ್ಮ ಮನೆಯ ತೋಟವನ್ನು ಚಂದವಾಗಿ ನೀಟಾಗಿ ಮನೆಗೆ ಒಂದು ಅಲಂಕಾರದ ಥರ ಮನೆಯಲ್ಲಿ ಸ್ವಲ್ಪ ಪೀಸ್ಫುಲ್ ಆಗಿರಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಯೂಶ್ವಲಿ ನಾನು ನೀರನ್ನು ಹಾಕುವಂಥದ್ದು. ಆ್ಯಂಡ್ ಇದರಲ್ಲಿ ನೀರನ್ನು ಹಾಕುವಾಗ ಕೂಡ ಸ್ವಲ್ಪನೇ ನೀರನ್ನು ಹಾಕಬೇಕಾಗ್ತದೆ. ಒಂದೇ ಸಲ ತುಂಬ ನೀರನ್ನು ಹಾಕ್ಕೊಂಡ್ರೆ ಗಿಡಗಳಿಗೆ ಇದು ಜಾಸ್ತಿ ಆಗ್ತದೆ. ಅದು ಇಂಡೋರ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ. ಆ್ಯಂಡ್ ಮೇಯ್ನಾಗಿ ನಾವು ಸ್ಟ್ಯಾಂಡಲ್ಲಿ ಇದನ್ನು ಇಟ್ಟಿರೋದ್ರಿಂದ ಸ್ಟ್ಯಾಂಡ್ಗಳಿಗೆ ಕೂಡ ನೀರಿನ ಅಂಶ ತಾಗದೇ ಇದ್ದರೆ ಬೆಟರ್, ತುಂಬ ವರ್ಷ ಬಾಳಿಕೆ ಬರ್ತದೆ. ಇಲ್ಲ ಅಂತ ಹೇಳಿದರೆ ಸ್ಟ್ಯಾಂಡ್ಗಳು ಕೂಡ ತುಕ್ಕು ಹಿಡಿಯುವ ಸಾಧ್ಯತೆ ಇರ್ತದೆ. ಸೊ ದಟ್ ನಾವು ನೀರನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ನೀರನ್ನು ಹಾಕ್ಕೊಂಡ್ರೆ ಬೆಟರ್. ಇದನ್ನು ನೋಡಿರ್ಬೋದು, ಇದು ಯೂಶ್ವಲಿ ಪೆಸ್ಟಿಸೈಡ್ಸನ್ನು ಕೆಮಿಕಲ್ಸನ್ನು ಸ್ಪ್ರೇ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇಂಡೋರ್ ಗಾರ್ಡನ್ಗೆ ಇಂತಹ ಸ್ಪ್ರೇಯು ತುಂಬಾ ಯೂಸ್ಫುಲ್ ಆಗ್ತದೆ. ಬಿಕಾಸ್ ಇಂಡೋರ್ ಗಾರ್ಡನಲ್ಲಿ ನಾವು ಪೈಪಿಂದ ನೀರನ್ನು ಬಿಡೋದಿಲ್ಲ ಆ್ಯಂಡ್ ಸ್ವಲ್ಪ ಮಾತ್ರ ಪಾಟ್ಸ್ಗಳಿಗೆ ನೀರನ್ನು ಹಾಕೋದ್ರಿಂದ ಎಲೆಗಳಿಗೆ ನೀರಿನ ಅಂಶ ತಾಗುವುದಿಲ್ಲ. ಸೊ ಬೆಟರ್ ನಾವು ಇದನ್ನು ತಗೊಂಡ್ರೆ. ಆ್ಯಂಡ್ ಇದರಲ್ಲಿ ನಿಮಗೆ ಸ್ಪ್ರೇಯಿಂಗ್ ಆಪ್ಷನ್ ಇರ್ತದೆ, ಸ್ಪ್ರೇ ಆಪ್ಷನ್ ಇರ್ತದೆ. ಸೊ ದಟ್ ನೀವು ಇದನ್ನು ಕಂಟ್ರೋಲ್ ಮಾಡಿಕೊಂಡು ಇದರಲ್ಲಿ ನೀರನ್ನು ಹಾಕ್ಬೋದು. ಸೊ ಇಂಡೋರ್ ಗಾರ್ಡನ್ಸ್ಗೆ ನಾವು ಇಂತಹ ಸ್ಪ್ರೇಯರಿಂದ ಸ್ಪ್ರೇ ಮಾಡೋದ್ರಿಂದ ಇದರ ಎಲೆಗಳ ಮೇಲೆ ತೇವಾಂಶ ಉಳ್ಕೊಳ್ಳುತ್ತೆ ಮತ್ತು ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಅನುಕೂಲ ಕೂಡ ಆಗ್ತದೆ. ನಮ್ಮ ಇಂಡೋರ್ ಗಾರ್ಡನಲ್ಲಿ ವಿವಿಧ ಪ್ರಭೇದದ ಇಂಡೋರ್ ಸಸ್ಯಗಳಿವೆ ಆ್ಯಂಡ್ ಇದಕ್ಕೆ ಲೋ ಮೇಂಟೆನೆನ್ಸ್ ಇರ್ತದೆ ಯಾವಾಗಲೂ. ಸೊ ಈ ಲೋ ಮೇಂಟೆನೆನ್ಸನ್ನು ಯಾವ ರೀತಿಯಲ್ಲಿ ಮಾಡಬೇಕು ಹೇಳುವುದನ್ನು ಮಾತ್ರ ನಮಗೆ ಕಲೀಲಿಕ್ಕಿರುವಂಥದ್ದು. ಒಮ್ಮೆ ನಾವು ಇದನ್ನು ಕಲ್ತ್ಕೊಂಡ್ರೆ ನಮ್ಮ ಚಿಕ್ಕ ಹೂದೋಟವನ್ನು ಮಾಡಿಕೊಂಡು ಮನಸ್ಸಿಗೆ ಏನೋ ಖುಷಿಯನ್ನು ಕೊಡ್ತದೆ. ಅಂತಹ ಗಿಡಗಳನ್ನು ನೆಡ್ತಾ ಜೀವನದಲ್ಲಿ ಏನೋ ಒಂದು ಉಲ್ಲಾಸವನ್ನು ಪಡ್ಕೊಳ್ಬೋದು. ಹಾಗೆ ನಮ್ಮ ಮನೆಯ ಗಿಡಗಳಿಗೆ ನಾನು ಯಾವ ರೀತಿಯ ಪೋಷಣೆಯನ್ನು ಮಾಡ್ತೇನೆ, ಯಾವ ರೀತಿಯ ಗೊಬ್ಬರಗಳನ್ನು ಬಳಸ್ತೇನೆ ಆ್ಯಂಡ್ ಮನೆಯಲ್ಲೇ ನಾವು ಇಟ್ಕೊಂಡು ಯಾವ ರೀತಿಯಲ್ಲಿ ಇದನ್ನು ನೀಟಾಗಿ ಇಟ್ಕೊಳ್ಬೇಕಾಗ್ತದೆ. ಹೂದೋಟವನ್ನು ಮುಖ್ಯವಾಗಿ ಕ್ಲೀನ್ಲಿನೆಸ್ ಅಂತ ಏನು ಹೇಳ್ತೇವಲ್ಲ, ಆ ಶುಚಿತ್ವವನ್ನು ಕಾಪಾಡಿಕೊಂಡು ಬಂದರೆ ಚಿಕ್ಕ ಗಾರ್ಡನ್ ಅದು ತುಂಬಾ ಚಂದವಾಗಿ ಚೊಕ್ಕವಾಗಿ ಕಾಣ್ತದಂತೆ. ಸೊ ಈ ಎಲ್ಲ ವಿಷಯಗಳನ್ನು ನನ್ನ ಮುಂದಿನ ಲಾಗ್ನಲ್ಲಿ ಕೂಡ ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಇಂತಹ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.